ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಿಂದ ನಾನು ವಿಡಿಯೋನೇ ಹಾಕಿಲ್ಲ. ಸೊ ಇವಾಗ ವಿಡಿಯೋನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಕಮ್ಬ್ಯಾಕ್ ಆಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಪುಂಡಿಯಿಂದ ಒಂದು ರೈಸ್ ಬಾತ್ ಮಾಡೋದು. ಸೊ ಪುಂಡಿ ಪಲ್ಯ ನಾವು ಮಾಡೋದನ್ನು ನಾವು ನಾರ್ಮಲಾಗಿ ನೋಡಿದ್ದೀವಿ. ಅದೇ ರೀತಿ ಪುಂಡಿಯಿಂದ ಒಂದು ರೈಸ್ ಬಾತ್ ಮಾಡೋದು ಹೇಗಂತ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಟ್ ಪುಂಡಿಲಿ ಅರ್ಧ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಎಲೆ ಇರೋದನ್ನು ಮಾತ್ರ ನಾವು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ನಾನು ಈ ಪುಂಡಿ ಎಲೆನ ಹಾಕ್ತಾ ಇದ್ದೀನಿ. ಸೊ ಈ ಥರ ಹಾಕಿ ನಾನು ಇಲ್ಲಿ 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿನೂ ಹಾಕಬಹುದು. ನಾನಿಲ್ಲಿ ಇಬ್ಬರಿಗೆ ಮಾಡೋದ್ರಿಂದ ನಾನು ಸ್ವಲ್ಪನೇ ಹಾಕಿದ್ದೀನಿ. ಹಾಗೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸಿ ಮಾಡಬೇಕು. ನಾವು ಫಸ್ಟು ಮಿಕ್ಸಿ ಮಾಡೋ ಮುಂದೆ ಏನು ನೀರನ್ನು ಹಾಕಬಾರ್ದು. ಹಾಗೆ ಈ ಥರ ನಾನು ಮಾಡಿದ್ದೀನಿ ನೋಡಿ, ಈ ಥರ ಮಿಕ್ಸಿನ ಮಾಡಬೇಕು. ಸೊ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಜೀರಿಗೆ ಕಾಳನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಕಾಳನ್ನು ನಾನು ಹಾಕಿದ್ದೀನಿ. ಹಾಗೆ ಧನಿಯಾ ಕಾಳು ಸ್ವಲ್ಪ ಹಾಕಿದ್ದೀನಿ. ಒಂಚೂರು ನೀರನ್ನು ನೀವು ಬೇಕಿದ್ದರೆ ಹಾಕಿ ಮಿಕ್ಸಿ ಮಾಡಬಹುದು. ಸೊ ನೋಡಿ, ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಿದ್ದೀನಿ. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಸೊ ನೀವು ಬೇಕಿದ್ದರೆ ಸ್ವಲ್ಪ ಹಾಕಿ, ಜಾಸ್ತಿ ನೀರು ಬೇಕಾಗಿಲ್ಲ. ಸೊ ನೋಡಿ, ಇವಾಗ ಪೇಸ್ಟ್ ರೆಡಿ ಆಯಿತು. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಬಾಳಿಗೆ ಇಡೋಣ. ಬಾಳಿಗೆ ಕಾದ ನಂತರ ಒಂಚೂರು ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಅದಕ್ಕೆ ಒಂಚೂರು ಶೇಂಗಾನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಒಂಚೂರು ಇಂಗನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಆ ಥರ ನಾವು ಶೇಂಗಾನ ಕರಿಯೋಣ. ಕರೆದ ನಂತರ ಇದಕ್ಕೆ ನಾವು ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಹಾಕಬೇಕು. ನೋಡಿ, ನಾನು ಈಗ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಹೆಚ್ಚಾಗಿ ಆಂಧ್ರ ಕಡೆ ಜಾಸ್ತಿ ಮಾಡ್ತಾರೆ. ಯಾವ ರೈಸ್ ಅಂತಾರೆ, ಇದಕ್ಕೆ ಗುಂಗುರ ರೈಸ್ ಅಂತಲೂ ಕರೀತಾರೆ. ನೋಡಿ, ಈ ಥರ ಎಣ್ಣೆಯಲ್ಲಿ ನಾವು ಪೇಸ್ಟ್ ಮಾಡಿರುವಂಥ ಅದು ಪುಂಡಿ ಪಲ್ಯದ ಇದು ಇರುತ್ತಲ್ಲ, ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ಥರ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ತುಂಬ ಈಸಿಯಾದ ರೆಸಿಪಿ. ಒಂಚೂರು ಅರಿಶಿನನೂ ಕೂಡ ಹಾಕಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆ ಮೇಲೆ ಬರಬೇಕು. ಆ ಥರ ಇದು ಚೆನ್ನಾಗಿ ಕುದಿಬೇಕು. ಇದು ತುಂಬ ಈಸಿಯಾದ ರೆಸಿಪಿ ಅಂತ ಹೇಳಬಹುದು. ಹಾಗೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಹುಳಿ ಖಾರ ಉಪ್ಪು, ನಾವೆಲ್ಲ ಮಿಕ್ಸಿಲೇ ಉಪ್ಪು ಎಲ್ಲ ಹಾಕಿಬಿಟ್ಟಿದ್ದೀವಿ. ಸೊ ಹಾಕೋದೇನು ಬೇಡ. ಸೊ ಇದು ಆರಿದ ನಂತರ ನಾನು ಇಲ್ಲಿ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದನ್ನು ಬಿಸಿ ಇದ್ದಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆರಿದ ಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ. ಇದನ್ನು ನಾವು ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು, ಇಲ್ಲ ಲಂಚ್ಗಾದರೂ ಮಾಡ್ಬೋದು, ಡಿನ್ನರ್ಗಾದರೂ ನೀವು ಮಾಡ್ಕೋಬೋದು. ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಮತ್ತು ಹಾಗೆ ಆರೋಗ್ಯಕರವಾಗಿರುವಂಥ ರೆಸಿಪಿ ಕೂಡ ಹೌದು. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳು ಕೂಡ ಇದೆ, ಅದನ್ನು ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.